ಬೈಕ್ ಟ್ಯಾಕ್ಸಿಗೆ ರಾಜ್ಯ ಹೈಕೋರ್ಟ್ ಬ್ರೇಕ್ ಹಾಕ್ತು. ಇನ್ನೂ ಅದನ್ನು ಬುಕ್ ಮಾಡ್ತಾನೆ ಇದ್ದಾರಂತೆ. ಕೇಸ್ ಹಾಕಿ ಮುಖಾಮೂತಿ ನೋಡದೆ ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬೇಕು. ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಾ ಇದೀನೋ? ಒಳ್ಳೆ ಕೋಜ ತರ ಕಾಣ್ತಾ ಇದೀಯ. ಅಷ್ಟೇ. ಅದರಲ್ಲಿ ಅವ್ರು ಹೈಕೋರ್ಟ್ಗಿಂತ ದೊಡ್ಡವ್ರ ರ್ಯಾಪಿಡೋನೋ ಯಾರೋ ಒಬ್ರು ಅವ್ರು ಯಾರು ಹಾಕೊಳ್ಳಿ ಇಲ್ಲ, ನೋ ವೇ. ಅಲ್ಲಿಗಿಂತ ದೊಡ್ಡವರ ಬಾಯಿ ಮುಚ್ಕೊಂಡು ರೂಲ್ಸ್ ಫ್ರೇಮ್ ಮಾಡಿಸ್ಕೊಂಡು ಮಾಡಬೇಕಪ್ಪ ಇಂಥ ಬಿಸ್ನೆಸ್ಗಳನ್ನ. ಅದು ಮಾಡಬೇಕು ಬಿಡಬೇಕು ಅನ್ನೋದು ಬೇರೆ ವಿಚಾರ. ಈ ಕೋರ್ಟ್ ಡೈರೆಕ್ಷನ್ ಇದೆ. ಈ ಮಧ್ಯದಲ್ಲಿ 3 ದಿನದ ಹಿಂದೆ ಈ ರ್ಯಾಪಿಡೋನೋ ಯಾವುದ್ರಲ್ಲೋ ಒಂದು ಹೆಣ್ಣು ಮಗಳು ಯಾರೋ ಟಿಕೆಟ್ ಬುಕ್ ಮಾಡಿದ್ಲಂತೆ. ಯಾರೋ ಬಂದಂತೆ, ಅವ್ನು ಬಂದು ಕರ್ಕೊಂಡು ಹೋದಾಗ ಶಾರ್ಟ್ಕಟ್ಟಲ್ಲಿ ಹೋದಂತೆ. ಅವ್ರು ಮ್ಯಾಪಲ್ಲಿ ಯಾಕಪ್ಪ ಹೋಗ್ತಿಲ್ಲ ಅಂದ್ರಂತೆ, ಏನೋ ಜಗಳ ಆಯ್ತಂತೆ. ಅದಕ್ಕೆ ಅವಳು ಇಳಿಸಿದ ತಕ್ಷಣ ಅವಳು ಕೈಯಲ್ಲಿದ್ದಿದ್ದು ಟಿಫನ್ ಬಾಕ್ಸಲ್ಲಿ ಅವ್ನು ಹೊಡೆದ್ಲಂತೆ. ಅವನು ಒಂದು ಬಿಟ್ನಂತೆ. ಅವಳು ಬಿಟ್ಟಿದ್ದನ್ನು ಮಾತ್ರ ವೈರಲ್ ಮಾಡಿಸಿದ್ರು ವಿಡಿಯೋ, ಅಥವಾ ಯಾರೋ ಮಾಡಿದ್ರು. ದೇಶದಲ್ಲೆಲ್ಲ ಹತ್ಕೊಂಡು ಉರಿದೋಯ್ತು ಬೆಂಕಿ. ಮಹಿಳೆ ಮೇಲೆ ಇದು ಅಲ್ಲೇ ಏನಿದು ಬೆಂಗಳೂರು ನೆಗೆದು ಬಿದ್ದೋಯ್ತು. ಬೆಂಗಳೂರು ಸಾಯ್ತು. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಟೆಹರಾನ್ ಆಗೋಯ್ತು ಬೆಂಗಳೂರು. ಟೆಹರಾನ್ ಹಂಗೆ ಇನ್ನು ಮಿಸೈಲ್ ಒಂದು ಬೀಳೋದೊಂದು ಬಾಕಿ. ಇಲ್ಲಿ ಯಾರು ಬದುಕಿರ್ಬಿಡಿ, ನಡ್ರಿ ಇಲ್ಲ ಖಾಲಿ ಮಾಡಿಬಿಡಿ. ಇನ್ನೂ ಲೆವೆಲ್ಗೆ ಬಂದ್ಬಿಟ್ಟಿದ್ರು ಎಲ್ಲ. ಭಾಳ ಜನಕ್ಕೆ ಇಂಡಿಯಾನಲ್ಲಿ ಬೆಂಗಳೂರಿಗೆ ಏನಾರು ಆದ ತಕ್ಷಣ ಬಡಿಯಕ್ಕೆ ಭಾಳ ಆಸೆ. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಯಾಕಂದ್ರೆ ಉದ್ಧಾರ ಆಗ್ಬಿಟ್ಟಿದೀವಲ್ಲ ಅವ್ರವ್ರ ಊರುಗಳಿಗೆ ಕಂಪೇರ್ ಮಾಡಿದ್ರೆ ಸಹಿಸಕ್ಕಾಗದೇ ಇರೋಂಥದ್ದು. ಆಮೇಲೆ ಇನ್ನೊಂದು ವಿಡಿಯೋ ಬಂತು. ಅದ್ರಲ್ಲಿ ಅವ್ನು ಹೇಳ್ತಿದ್ದ ಫಸ್ಟ್ ಅವರೇ ಹೊಡೆದಿದ್ದು ನಂದಲ್ಲ, ಇವನು ಹೊಡಿಬಾರ್ದಾಗಿತ್ತು, ಇವನದು ಬೇರೆ ವಿಚಾರ. ಅವಳು ಸುಳ್ಳುಗಾರ್ತಿ. ಹಂಗಾರೆ ಈಗ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂದ್ರೆ ಅವಳನ್ನು ಅರೆಸ್ಟ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋ ಮಿಸ್ಲೀಡ್ ಮಾಡಿ. ನಾನು ಹೇಳ್ತಿರೋದು ಘಟನೆಗಲ್ಲ, ಸುಳ್ಳಿಗೆ. ಹೆಣ್ಣು ಎಂಬ ರಕ್ಷಣೆನ ಪಡ್ಕೊಂಡು ಸುಳ್ಳು ಹೇಳಿ ಬದುಕೋದು ಏನು ಜೀವನಾನ ಅದು? ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಅವನು ಯಾವನಾರಾಗಿರಲಿ. ಅವತ್ತು ಅವನು ಕನ್ನಡದ ಹುಡುಗ ಅಂತ ಹೇಳ್ಬಿಟ್ಟು ಅವನು ಅವನ ಆರ್ಮಿ ಆಫೀಸರ್ ದರ್ಪ ತೋರಿಸಿದ್ನಲ್ಲ, ಕಪಾಳಕ್ಕೆ ಹಾಕ್ಬೇಕಾಗಿತ್ತು ಅವ್ನು ಸಿಕ್ಕಿದ್ರ ಕೈಗೆ. ಅವನು ತೋರಿಸಿದ್ನಲ್ಲ ಒಬ್ಬ ಆ ಥರ. ಏನಕ್ಕೆ ಈ ಸುಳ್ಳು? ನಾನು ಹೊಡೆದೇ ಇಲ್ಲಪ್ಪ, ನಂಗೆ ಗೊತ್ತೇ ಇಲ್ಲಪ್ಪ ಅಂತ ಹುಡುಗಿ ಹೇಳ್ತಿದ್ಲು. ಅವನು ಹೊಡೆದ ಮೇಲೆ ನಾನು ಹೊಡೆದಿದ್ದೀನಿ, ಹೊಡೆದ ಮೇಲೆ ನಾನು ಹೊಡೆದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಅಂತೆಲ್ಲ ಈಗ ಬಂದು ತಗಲಾಕೊಂಡ್ರು. ನಾಚಿಕೆ ಆಗಲ್ಲ? ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೆ ಅದನ್ನು ಮಿಸ್ಯೂಸ್ ಮಾಡಿದ್ರೆ ನಾಳೆ ಒಂದಿನ ಅದನ್ನು ಕಳ್ಕೋತೀರಿ. ನಾಳೆ ಒಂದಿನ ಕಾನೂನು ತರಬೇಕು. ಹೌದು, ಸ್ಥಿತಿಯಲ್ಲಿ ಇರಲ್ಲ. ಈಗಲೂ ಅಷ್ಟೇ. ಇನ್ನು ಮುಂದೆ ಇಂಥ ಘಟನೆ ಬಂದಾಗ ಟಿವಿನವರಾಗಲಿ ಯಾರೇ ಆಗಲಿ ರಿವರ್ಸ್ ಇದೆಯಾ ಫಸ್ಟ್ ನೋಡ್ಬಿಡ್ರಪ್ಪ ಅಂತ ನೋಡ್ಬಿಡೋದು ಬೆಟರ್. ಪ್ರಸಾರ ಮಾಡೋ ಎಸ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.